ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾಳೆ ಆಷಾಢ ಮಾಸದಲ್ಲಿ ಬರುವಂಥ ಮಂಗಳವಾರದ ದಿನ ನೀವು ವಾರಾಹಿ ದೇವಿಯನ್ನು ನೆನೆದು ಒಂದು ವೀಳ್ಯದೆಲೆ ಮತ್ತು 1 ರೂಪಾಯಿ ನಾಣ್ಯವನ್ನು ಕೈಯಲ್ಲಿ ಹಿಡಿದು ಅಮ್ಮನ ಮಂತ್ರವನ್ನು 21 ಸಾರಿ ಹೇಳ್ಬೇಕಾಗತ್ತೆ. ನಂತರ ವೀಳ್ಯದೆಲೆ ಹಾಗೆಯೇ 1 ರೂಪಾಯಿ ನಾಣ್ಯವನ್ನು ಎಲ್ಲಿಡಬೇಕು, ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ವೀಳ್ಯದೆಲೆ ಇಲ್ಲದೆ ಯಾವುದೇ ಒಂದು ಶುಭ ಕಾರ್ಯಗಳು, ಪೂಜೆಗಳಾಗ್ಬೋದು, ವ್ರತಗಳಾಗ್ಬೋದು ಅಥವಾ ಮದುವೆ ಸಮಾರಂಭಗಳಿಗೂ ಕೂಡ ವೀಳ್ಯದೆಲೆ ಬೇಕೇ ಬೇಕು. ವೀಳ್ಯದೆಲೆ ಇಲ್ಲದೆ ಯಾವುದೇ ಪೂಜೆ ಪೂರ್ತಿ ಆಗಲ್ಲ. ಹಾಗಾಗಿ ವೀಳ್ಯದೆಲೆ ಪೂಜೆಗೂ ಬೇಕಾಗುತ್ತೆ, ಹಾಗೆಯೇ ತಿನ್ನೋದಕ್ಕೂ ಕೂಡ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ವೀಳ್ಯದೆಲೆ. ನಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೂ ಕೂಡ ನಾವು ವೀಳ್ಯದೆಲೆನ ಉಪಯೋಗಿಸ್ಕೊತೀರಿ. ಹಾಗಾಗಿ ವೀಳ್ಯದೆಲೆಯಲ್ಲಿ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ. ವೀಳ್ಯದೆಲೆನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿಯಾಗಿ ನಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಬೋದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಮಂಗಳವಾರ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಒಂದು ಮಣೆ ಅಥವಾ ಚಾಪೆ ಹಾಕ್ಕೊಂಡು ನೀವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಮ್ಮನ ಫೋಟೋ ಇತ್ತು ಅಂದರೆ ಅಮ್ಮನ ಫೋಟೋಗೆಲ್ಲ ರೆಡಿ ಮಾಡಿಕೊಂಡು ನೀವು ಪೂಜೆ ಮಾಡಬೇಕಾಗತ್ತೆ. ಅಮ್ಮನ ಫೋಟೋ ಇಲ್ಲ ಅಂದರೆ ಒಂದು ದೀಪವನ್ನು ಹಚ್ಚಿ ದೀಪದಲ್ಲಿ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡ್ತಾ ಈ ಮಂತ್ರವನ್ನು ನೀವು 21 ಬಾರಿ ಹೇಳ್ಕೊಬೇಕಾಗತ್ತೆ. ಅದ್ರ ಜೊತೆ ನೀವು ಒಂದು ಚೆನ್ನಾಗಿರುವಂಥ ವೀಳ್ಯದೆಲೆ ತೊಗೊಬೇಕಾಗತ್ತೆ. ಒಂದು ಎಲೆ ತೊಗೊಂಡ್ರೆ ಸಾಕು ಸ್ನೇಹಿತರೆ. ಅದೆಲ್ಲೂ ಅರ್ದಿರಬಾರ್ದು, ತೂತಾಗಿರಬಾರ್ದು ಅಥವಾ ಎಲ್ಲೂ ಕಟ್ಟಾಗಿರಬಾರ್ದು. ಅಂತಹ ಒಂದು ವೀಳ್ಯದೆಲೆನ ತೊಗೊಳ್ಳಿ. ಅದ್ರ ಜೊತೆ ನೀವು 1 ರೂಪಾಯಿ ನಾಣ್ಯವನ್ನು ಕೂಡ ತೊಗೊಬೇಕಾಗತ್ತೆ. ಎರಡನ್ನೂ ಶುದ್ಧವಾದ ನೀರಿನಲ್ಲಿ ನೀವು ತೊಳ್ಕೊಂಡು ನಂತರ ದೇವ್ರ ಮನೆಯಲ್ಲಿ ವೀಳ್ಯದೆಲೆ ಮೇಲೆ ನೀವು 1 ರೂಪಾಯಿ ನಾಣ್ಯವನ್ನು ಇಟ್ಟು ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಈ ಅಮ್ಮನನ್ನು ಸ್ಮರಣೆ ಮಾಡ್ತಾ ನೀವು ನಿಮಗೇನು ಕಷ್ಟಗಳಿದೆ ಎಲ್ಲ ಕಷ್ಟಗಳನ್ನು ವೀಳ್ಯದೆಲೆ ಹಾಗೆಯೇ ಅದರ ಮೇಲೆ 1 ರೂಪಾಯಿ ನಾಣ್ಯವನ್ನು ಇಟ್ಟು ಕೈಯಲ್ಲಿ ಹಿಡ್ಕೊಂಡು ಅಮ್ಮನ ಮುಂದೆ, ಅಂದರೆ ನೀವು ಒಂದು ದೀಪ ಹಚ್ಚಿರ್ತೀರಾ ಅಥವಾ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಬೇಕು. ಅಮ್ಮ, ನನಗೀಗ ಒಳ್ಳೆ ಕೆಲಸ ಬೇಕು, ತುಂಬ ಹುಡುಕ್ತಾ ಇದ್ದೀನಿ, ನನಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ, ಒಳ್ಳೆ ಕೆಲಸ ಸಿಗೋ ಹಾಗೆ ಮಾಡಮ್ಮ ಅನ್ನೋದಾಗಲಿ, ಅಥವಾ ನನಗೆ ಕೆಲಸದಲ್ಲಿ ಪ್ರಮೋಷನ್ ಬೇಕು ಅನ್ನೋದಾಗಲಿ, ಅಥವಾ ನನ್ನ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು, ಅವರು ಚೆನ್ನಾಗಿ ಓದಬೇಕು ಅನ್ನೋದಾಗಲಿ, ಅಥವಾ ನನಗೆ ಹಣಕಾಸಿನ ಸಮಸ್ಯೆ ತುಂಬಾ ಹೆಚ್ಚಾಗಿದೆ, ಏನೇ ಮಾಡಿದ್ರೂ ನನಗೆ ಹಣಕಾಸಿನ ಸಮಸ್ಯೆ ಬಗೆಹರಿತಾ ಇಲ್ಲ ಅನ್ನೋದಾಗಲಿ, ಅಥವಾ ಗಂಡ ಹೆಂಡತಿ ಮಧ್ಯೆ ತುಂಬಾ ಸಮಸ್ಯೆಗಳು ಹೆಚ್ಚಾಗಿ ಜಗಳಗಳು ಜಾಸ್ತಿ ಆಗ್ತಾ ಇದೆ, ಡೈವರ್ಸ್ ತನಕ ಹೋಗಿದೆ, ಅಮ್ಮ ಇದನ್ನು ನನಗೆ ಕಾಪಾಡಮ್ಮ ಅನ್ನೋದಾಗಲಿ, ನನಗೆ ಅನಾರೋಗ್ಯದ ಸಮಸ್ಯೆ ಜಾಸ್ತಿ ಆಗಿದೆ, ನನಗೆ ಒಳ್ಳೆಯ ಆರೋಗ್ಯ ಕೊಡಮ್ಮ ಅಂತಾಗಲಿ, ನಿಮಗೆ ಏನು ಕಷ್ಟ ಇದೆಯಾ ನೋಡಿ ಎಲ್ಲ ಕಷ್ಟಗಳನ್ನು ಅಮ್ಮನ ಹತ್ರ ಹೇಳ್ಕೊಬೇಕು. ಅಮ್ಮ ತಕ್ಷಣ ನಿಮಗೆ ಪರಿಹಾರ ಕೊಡ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲ ಕಷ್ಟಗಳನ್ನು ವೀಳ್ಯದೆಲೆ ಹಾಗೆಯೇ 1 ರೂಪಾಯಿ ನಾಣ್ಯವನ್ನು ನೀವು ಕೈಯಲ್ಲಿ ಇಟ್ಕೊಂಡು ಹೇಳ್ಕೊಬೇಕಾಗತ್ತೆ. ಒಂದು ಪ್ಲೇಟ್ ತೊಗೊಳ್ಳಿ. ಪ್ಲೇಟ್ ಮೇಲೆ ಏನು ಎಲೆ ತೊಗೊಂಡಿರ್ತೀರಲ್ಲ ವೀಳ್ಯದೆಲೆ ಇಟ್ಟು ಅದ್ರ ಮೇಲೆ 1 ರೂಪಾಯಿ ನಾಣ್ಯ ಇಟ್ಟು ನೀವು ಒಂದೊಂದೇ ಚಿಟಿಕೆನ ಈ ಮಂತ್ರವನ್ನು ಹೇಳ್ತಾ ನೀವು 21 ಸಾರಿ ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ, ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ಇದು ವಾರಾಹಿ ದೇವಿಯ ಗಾಯತ್ರಿ ಮಂತ್ರ ಇಲ್ಲಿ ಬರ್ತಾ ಇದೆ ನೋಡಿ. ಈ ಮಂತ್ರನ ಹೇಳ್ಕೊಂಡು ಒಂದೊಂದೇ ಚಿಟಿಕೆ ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಈಗ ಮಂತ್ರ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ. ಓಂ ವರಹಾಮುಖಿಯೇ ವಿದ್ಮಹೇ ಅಂತ್ರಾಕ್ಷಿಣಿಯೇ ಧೀಮಹಿ ತನ್ನೋ ಯಮುನಾ ಪ್ರಚೋದಯಾತ್. ಓಂ ವರಹಾಮುಖಿಯೇ ವಿದ್ಮಹೇ ಅಂತ್ರಾಕ್ಷಿಣಿಯೇ ಧೀಮಹಿ ತನ್ನೋ ಯಮುನಾ ಪ್ರಚೋದಯಾತ್. ಓಂ ವರಹಾಮುಖಿಯೇ ವಿದ್ಮಹೇ ಅಂತ್ರಾಕ್ಷಿಣಿಯೇ ಧೀಮಹಿ ಯಮುನಾ ಪ್ರಚೋದಯಾತ್ ಅಂತ ನೀವು ಈ ಮಂತ್ರವನ್ನು 21 ಸಾರಿ ಹೇಳಿದ್ದಾದಮೇಲೆ 21 ಸಾರಿ ನೀವು ಕುಂಕುಮಾರ್ಚನೆಯನ್ನು ಮಾಡಿಕೊಂಡು 21 ಸಾರಿ ಹೇಳ್ಬೇಕಾಗತ್ತೆ. ನಂತರ ಪ್ರಸಾದವಾಗಿ ನೀವು ಪಾನಕ ಹಾಕ್ಬೋದು ಅಥವಾ ಸಿಹಿ ಏನಿದೆಯೋ ನಿಮ್ಮಲ್ಲಿ ಅದನ್ನು ಕೂಡ ಇಡ್ಬೋದು. ಇಲ್ಲ ಅಂತಂದರೆ ದಾಳಂಬ್ರಿ ಹಣ್ಣಾಗಲಿ ಅಥವಾ ಗೆಣಸಾಗಲಿ ಈ ಥರದ್ದು ಇಟ್ಟರು ತುಂಬಾ ಒಳ್ಳೆಯದು. ಈ ಮಂತ್ರ ಅಂದ ತಕ್ಷಣ ತುಂಬಾ ಪವರ್ಫುಲ್ ಅಂತ ಎಲ್ಲರಿಗೂ ಗೊತ್ತಿದೆ. ಅದರಲ್ಲೂ ವಾರಾಹಿ ದೇವಿಯ ಗಾಯತ್ರಿ ಮಂತ್ರ ತುಂಬಾ ಶಕ್ತಿಯುತವಾದಂಥ ಮಂತ್ರ ಸ್ನೇಹಿತರೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನೀವು ಮಾಂಸಾಹಾರವನ್ನು ಸೇವನೆ ಮಾಡಿ ಈ ಮಂತ್ರವನ್ನು ಹೇಳ್ಕೊಳಕ್ಕೆ ಹೋಗಬೇಡಿ. ಅಕಸ್ಮಾತ್ ನನಗೀಗ ಸಾಯಂಕಾಲ ಹೇಳ್ಕೊಳಕ್ಕಾಗಲಿಲ್ಲ, ನಾನು ಆಫೀಸ್ಗೆ ಹೋಗಿದ್ದೆ, ನಾನು ಬರೋದು ತುಂಬ ಲೇಟ್ ಆಗುತ್ತೆ,
ಆಗುತ್ತೆ. ನೀವು ಯಾವ ಟೈಮಲ್ಲಿ ಮನೆಗೆ ಬರ್ತೀರಾ ನೋಡಿ, ಬಂದಿದ್ದಾದಮೇಲೆ ಕೈಕಾಲು ಮುಖ ತೊಳ್ಕೊಂಡು ಒಂದು ದೀಪವನ್ನು ಹಚ್ಚಿ ನೀವು ನಂತರ ಇದೇ ರೀತಿಯಾಗಿ ವೀಳ್ಯದೆಲೆ ಮೇಲೆ ₹1 ನಾಣ್ಯವನ್ನು ಇಟ್ಟು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಈಗ ನಾನು ಮನೆಯಲ್ಲೇ ಇಲ್ಲ, ನನಗೆ ಫೋಟೋ ಇಲ್ಲ, ದೀಪ ಹಚ್ಚಕ್ಕಾಗಲ್ಲ, ನನ್ನ ಕೈಲಿ ವೀಳ್ಯದೆಲೆನೂ ಇಲ್ಲ, ನಾಣ್ಯ ಅಂತೂ ಎಲ್ಲರ ಕೈಯಲ್ಲೂ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಯಾವ ಜಾಗದಲ್ಲಿ ಇರುತ್ತೀರೋ ಅದೇ ಜಾಗದಲ್ಲಿ ₹1 ನಾಣ್ಯವನ್ನು ಕೈಯಲ್ಲಿಟ್ಕೊಂಡು ಈ ಮಂತ್ರವನ್ನು ನೀವು 21 ಸಾರಿ ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡು ನಂತರ ನೀವು ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ನಿಮಗೆ ಅಕಸ್ಮಾತ್ ನಾನು ಹೊರಗಡೆ ಹೋಗಿದ್ದೀನಿ ಅನ್ನೋರು ನಿಮ್ಮ ವ್ಯಾಲೆಟಲ್ಲೋ ಪರ್ಸಲ್ಲೋ ಇಟ್ಕೊಬೋದು. ಮನೆಯಲ್ಲಿ ನೀವು ಇನ್ನೇನು ಸಾಯಂಕಾಲ ಪೂಜೆ ಮಾಡಿರ್ತೀರ, ರಾತ್ರಿ ಮಲಗೋ ಸಮಯದಲ್ಲಿ ನೀವು ವೀಳ್ಯದೆಲೆ ಮತ್ತು ಆ ₹1 ನಾಣ್ಯ ಎರಡನ್ನೂ ತೊಗೊಂಡೋಗಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಬೇಕಾಗತ್ತೆ. ಇನ್ನು ಕುಂಕುಮವನ್ನು ಒಂದು ಡಬ್ಬಿಲಿ ಹಾಕ್ಕೊಂಡು ಪ್ರತಿದಿನವೂ ನೀವು ಪೂಜೆ ಆದಮೇಲೆ ಅದನ್ನು ನೀವು ಹಣೆಗಿಟ್ಕೊತಾ ಬನ್ನಿ. ತುಂಬಾ ಒಳ್ಳೆಯದಾಗುತ್ತೆ. ತುಂಬಾ ಪವರ್ಫುಲ್ ಮಂತ್ರ ಅಂತ ಹೇಳ್ಬೋದು. ಗಾಯತ್ರಿ ಸಾಯಂಕಾಲ ಆಯಿತು ಅಂದರೆ ಸಾಯಂಕಾಲನೂ ಹೇಳ್ಕೊಬೋದು ಮಂತ್ರ, ಇಲ್ಲಾಂದರೆ ರಾತ್ರಿ ನಾನು ಕೆಲ್ಸಕ್ಕೆ ಹೋಗಿ ಬಂದು ರಾತ್ರಿ ಹೇಳ್ಕೊತೀನಿ ಅಂದರೆ ರಾತ್ರಿನೂ ಹೇಳ್ಕೊಬೋದು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಮಂತ್ರವನ್ನು ಹೇಳ್ಕೊಳ್ಳಿ. ಇನ್ನೊಂದು ವಿಷಯ ಏನು ಅಂತಂದರೆ, ನಾವು ಎಲ್ಲಾದರೂ ಹೋಗಿರ್ತೀರಿ, ತಾಂಬೂಲ ಕೊಡ್ತಾರೆ, ನಾವು ಅರ್ಶಿನ ಕೊಟ್ಟು ತಾಂಬೂಲ ಕೊಡ್ತಾರೆ. ನಮ್ಮ ಮನೇಲಿ ಯಾರೂ ತಾಂಬೂಲ ತಿನ್ನೋರಿಲ್ಲ ಅಂತ ನಾವು ತಾಂಬೂಲನ ಅಲ್ಲೇ ಬಿಟ್ಟು ಬರ್ತೀರಿ, ಎಲೆ ಅಡಿಕೆನೆಲ್ಲ ಬಿಟ್ಟು ಬರ್ತೀರಿ, ಅರ್ಶಿನ ತೊಗೊತೀರಿ, ಎಲೆ ಅಡಿಕೆ ನಾವು ಅಲ್ಲೇ ಬಿಟ್ಟು ಬರ್ತೀರಿ. ಆದರೆ ಈ ರೀತಿಯಾಗಿ ಮಾಡಬಾರ್ದು. ನಾನು ಕೂಡ ಇದೇ ರೀತಿಯಾಗಿ ಮಾಡ್ತಿದ್ದೆ. ಯಾಕೆಂದರೆ ನಮ್ಮ ಮನೇಲಿ ತಾಂಬೂಲ ತಿನ್ನೋರು ಯಾರೂ ಇರಲಿಲ್ಲ, ಎಲೆ ತಿನ್ನೋರು ಯಾರೂ ಇರಲಿಲ್ಲ. ಬೇಡ ನೀವು ಯಾರಿಗಾದರೂ ಕೊಡಿ ಅನ್ನೋದಾಗಲಿ, ಅಥವಾ ನೀವು ಎಲೆ ತಿಂತೀರಾ ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಬರ್ತಾಯಿದ್ದೆ. ಆದರೆ ಒಬ್ಬರು ನನಗೆ ಹೇಳಿದ್ರು, ಹೀಗೆಲ್ಲ ಮಾಡಬಾರ್ದು, ತಾಂಬೂಲ ತೊಗೊಂಡೇ ಹೋಗಬೇಕು, ಯಾಕೆಂದರೆ ಲಕ್ಷ್ಮಿಯನ್ನು ಕೊಡ್ತಾ ಇರಬೇಕಂದ್ರೆ ನೀವು ಯಾಕೆ ತೊಗೊಂಡು ಹೋಗಲ್ಲ ಅಂತ ಅವರು ಹೇಳಿದ್ರು. ಅದಕ್ಕೋಸ್ಕರ ಅವತ್ತಿನಿಂದ ನಾನು ತಾಂಬೂಲ, ನಮ್ಮ ಮನೇಲಿ ಎಲೆ ತಿನ್ನೋರಿಲ್ಲ ಅಂದರು, ತಾಂಬೂಲ ತೊಗೊಂಡು ನಾನು ಮನೆಗೆ ಬರ್ತೀನಿ. ಹಾಗಾಗಿ ಕೂಡ ನಿಮ್ಮ ಮನೇಲಿ ಎಲೆ ತಿನ್ನೋರಿಲ್ಲ ಅಂದರು ತಾಂಬೂಲ ಕೊಟ್ಟರೆ ನೀವು ಬೇಡ ಅಂತ ಹೇಳಬಾರ್ದು, ತೊಗೊಂಬಂದು ಮನೆಗೆ ತೊಗೊಂಬನ್ನಿ. ಇನ್ನು ನಮ್ಮ ಮನೆಗೆ ಯಾರಾದರೂ ಈಗ ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತಿದ್ರ, ಪೂಜೆ ಆಗಿದ ತಕ್ಷಣ ಯಾರಾದರೂ ಒಬ್ಬರು ಮುತ್ತೈದೆಯರು ಬಂದರು ಅಂದರೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದ ಹಾಗೆ ಅವರಿಗೆ ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಕಳಿಸಿ. ಅದ್ರ ಜೊತೆ ಏನಿರುತ್ತೋ ಅದು ಹಣ್ಣು ಇಟ್ಟು ಕಳಿಸಿ. ಅಕಸ್ಮಾತ್ ಹಣ್ಣು ಇರಲಿಲ್ಲ ಅಂದರೆ ಮನೇಲಂತೂ ಖರ್ಜೂರ ಇರುತ್ತೆ, ಬೆಲ್ಲ ಇರುತ್ತೆ, ಏನಾದರೂ ಒಂದು ಸಿಹಿ ಅದರಲ್ಲಿ ಇಟ್ಟು ನೀವು ಕೊಡಬೇಕಾಗತ್ತೆ. ಮನೆಗೆ ಬಂದ ಮುತ್ತೈದರಿಗೆ ಯಾವತ್ತೂ ಹಾಗೆ ಬರೀ ಕೈಯಲ್ಲಿ ಕಳ್ಸಕ್ಕೆ ಹೋಗಬೇಡಿ. ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟೇ ಕಳಿಸ್ಬೇಕಾಗತ್ತೆ. ಇದು ಕೂಡ ತುಂಬಾ ಒಳ್ಳೆಯ ಅಭ್ಯಾಸ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಅದರಲ್ಲೂ ನಾಳೆ ನಿಮಗೆ ಆಷಾಢ ಮಂಗಳವಾರ ಬಂದಿರೋದ್ರಿಂದ ವಾರಾಹಿ ದೇವಿಗೆ ನೀವು ರಾತ್ರಿ ಸಮಯದಲ್ಲಿ ಪೂಜೆ ಮಾಡಿ. 6 ಗಂಟೆ ಮೇಲೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಕತ್ತಲೆ ವಾರಾಹಿ, ಧೂಮ್ರ ವಾರಾಹಿ ಅಂತಾರೆ. ಆಗ ತುಂಬ ಶಕ್ತಿ ಇರುತ್ತೆ ಅಮ್ಮನಿಗೆ. ಹಾಗಾಗಿ ನೀವು ತುಂಬ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ನಿಮ್ಮ ಕಷ್ಟಗಳನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೊಳ್ಳೋದ್ರಿಂದ ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ. ಇನ್ನು ಆ ಏನು ಎಲೆ ಮತ್ತು ₹1 ನಾಣ್ಯನ ನೀವು ತೊಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರ್ತೀರಲ್ಲ, ಆ ₹1 ನಾಣ್ಯನ ನೀವು ಖರ್ಚು ಮಾಡೋಕ್ಕೆ ಹೋಗ್ಬಿಡಿ, ಹಾಗೆ ಇಟ್ಕೊಳ್ಳಿ. ಆ ಎಲೆ ಒಣಗಿದ್ದಾದಮೇಲೆ ಯಾವುದಾದ್ರೂ ಹಸಿರು ಗಿಡಕ್ಕೆ ಹಾಕ್ಬಿಡಿ. ಇನ್ನು ಹಾಗೆಯೇ ₹1 ನಾಣ್ಯ ಮಾತ್ರ ಖರ್ಚು ಮಾಡೋದು ಬೇಡ, ಹಾಗೆ ಇರಲಿ. ಇನ್ನು ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ.